ಹಲೋ, ಎಲ್ಲರಿಗೂ ಶುಭ ದಿನ. ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೊಸ ವ್ಯೂವರ್ಸ್ಗೂ ಕೂಡ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಪುದೀನ ರೆಡ್ ರೈಸ್ ಪಲಾವ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಎರಡು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಮತ್ತು ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟು ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡಿಟ್ಕೋಬೇಕು. ಆಮೇಲೆ ಈ ರೆಡ್ ರೈಸ್ ಇರುತ್ತಲ್ಲ, ಇದನ್ನು ಒಂದು 2-3 ಸಲ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ನಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ಏನೇನು ಅಂತಂದರೆ ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ನಿಮ್ಗೆ ಬೇಕಾಗಿರೋ ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ನಾನಿಲ್ಲಿ ಬರೀ ಒಗ್ಗರಣೆಗೆ ಏನು ಬೇಕೋ ಅದಷ್ಟೇ ಯೂಸ್ ಮಾಡ್ತೀನಿ. ಕ್ಯಾರೆಟು, ಬೀನ್ಸು ಏನು ಯೂಸ್ ಮಾಡ್ತಾಯಿಲ್ಲ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ ಸಾಸಿವೆ ಮಾತ್ರ ಹಾಕ್ತಿದ್ದೀನಿ. ಆಮೇಲೆ ಒಂದು 3 ಚಕ್ಕೆ, ಒಂದು 4 ಲವಂಗ, ಒಂದು 5 ಮೆಣಸು ಮತ್ತು ಒಂದು 3 ಪಲಾವ್ ಎಲೆ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಒಂದಾದಮೇಲೆ ಒಂದು ತರಕಾರಿನ ಹಾಕ್ತಾ ಹೋಗಬೇಕು. ಅದನ್ನು ತಡ್ಕ ಇದೆಯಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಮಾಡ್ಕೋಬೇಕು. ನೋಡಿ, ಈಗ ನಾನು ಈರುಳ್ಳಿ ಹಾಕಿದ್ದೀನಿ, ಟಾಸ್ಟ್ ಮಾಡ್ತಾಯಿದ್ದೀನಿ ಅದನ್ನು. ಓಕೆ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ರೆಡ್ ರೈಸ್ ಇದೆಯಲ್ಲ ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP, ಶುಗರ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯದು. ನಿಮ್ಮ ಡಯಟ್ ಕೂಡ ಬ್ಯಾಲೆನ್ಸ್ ಮಾಡ್ಬೋದು, ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಏನಂದರೆ ಇದ್ರ ಜೊತೆಗೆ ಹಸಿ ತರಕಾರಿನೂ ತಿನ್ನಬೇಕು. ನೀವು ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಲ್ಲ ಅವ್ರು ಕಂಪಲ್ಸರಿಗೆ ಹಸಿ ತರಕಾರಿ ಯೂಸ್ ಮಾಡಬೇಕು. ನೋಡಿ, ಈಗ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ನಾನು. ಟೊಮೊಟೊ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ಮೇಲೆ ಕಸೂರಿ ಮೇಥಿ ಹಾಕ್ಕೋಬೇಕು. ಅದಾದ ನಂತರ ಈಗೇನು ನೆನೆಸಿಟ್ಟಿರ್ತೀರಲ್ಲ ಆ ರೆಡ್ ರೈಸ್ನ, ಅದನ್ನು 1 ಲೋಟದಷ್ಟು ರೆಡ್ ರೈಸ್ಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ತುಂಬ ದಪ್ಪ ಗಟ್ಟಿ ಅಕ್ಕಿಯಾಗಿರೋದ್ರಿಂದ ಇದನ್ನ ಸ್ವಲ್ಪ ಒಂದು 2-3 ಮಿನಿಟ್ಸ್ವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ 1 ಲೋಟಕ್ಕೆ ನೀವು 3.5ರಿಂದ 4 ಲೋಟವರೆಗೂ ನೀರು ಹಾಕ್ಕೋಬೋದು ಫ್ರೆಂಡ್ಸ್. ನಿಮಗೆ ಜ್ಯೂಸಿಯಾಗಿ ಬೇಡ, ಅದು ಆ್ಯಸ್ ಯೂಶ್ವಲ್ ನಾವು ಪಲಾವ್ ಹೆಂಗೆ ಮಾಡ್ತೀವಲ್ಲ ಹಂಗಿರಬೇಕು ಅಂದರೆ ನೀವೊಂದು 3.5 ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇಲ್ಲ ನನಗೆ ಒಂಥರ ಮ್ಯಾಗಿ ಮಾಡಿದಾಗ ಜ್ಯೂಸ್ ಎಲ್ಲ ಇರುತ್ತಲ್ಲ ಆ ಥರ ಬೇಕು ಅಂತಂದರೆ ನೀವು 4 ಲೋಟ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 4 ಲೋಟ ನೀರು ಹಾಕ್ಕೊತೀನಿ, ಯಾಕಂದರೆ ರಸ ಥರ ಇದ್ದರೆ ಅದು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 4 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ ಇದು ಯಾರಿಗೆ BP ಮತ್ತು ಶುಗರ್ ಇರುತ್ತಲ್ಲ ಫ್ರೆಂಡ್ಸ್, ಅವ್ರಿಗೆ ಇದು ರೆಡ್ ರೈಸ್ ತಿನ್ನೋಕ್ಕೆ ಬೋರ್ ಆಗುತ್ತೆ. ಈ ಥರ ಪಲಾವ್ ಎಲ್ಲ ಮಾಡಿದ್ರೆ ಆರಾಮಾಗಿ ತುಂಬ ಚೆನ್ನಾಗಿ ಏನು ಬೇಜಾರಿಲ್ಲದೆ ತಿಂತಾರೆ. ಹೆಲ್ತ್ ಮೇಂಟೈನ್ ಆಗುತ್ತೆ. ನೀವು ಏನಾದರೂ ರೆಗ್ಯುಲರಾಗಿ ಅಕ್ಕಿನ 1 ತಿಂಗಳು ನೀವು ಯೂಸ್ ಮಾಡಿದ್ದೆ ಆದರೆ ಖಂಡಿತ ನೀವು ನೆಕ್ಸ್ಟ್ ಟೈಮ್ ಟೆಸ್ಟ್ ಮಾಡೋಕ್ಕೆ ಹೋದಾಗ ನಿಮ್ಮ BP ಶುಗರ್ ಕಡಿಮೆ ಆಗೇ ಇರುತ್ತೆ ಫ್ರೆಂಡ್ಸ್. ನಾರ್ಮಲ್ ರಿಪೋರ್ಟ್ ಬರುತ್ತೆ. ಅಷ್ಟೊಂದು ಬೆನಿಫಿಟ್ಸ್ ಇದೆ. ಇದು ಮೈಸೂರು ಮಹಾರಾಜರ ಕಾಲದಾಗಿಂದನೂ ತಿಂತಾರೆ. ಅವರು ಇದರಲ್ಲೇ ರಾಜಮುಡಿ ಅಂತ ಬರುತ್ತೆ, ಆ ರೈಸ್ ಅವರು ಯೂಸ್ ಮಾಡ್ತಾಯಿದ್ರು. ಇದು ರೆಡ್ ರೈಸ್, ಅದರಲ್ಲೇ ವೆರೈಟಿ ಇದೆ. ನಾನು ಯೂಸ್ ಮಾಡ್ತಾ ಇರೋದು ರೆಡ್ ರೈಸ್. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ ನಂತರ ಅದೇನು ರುಬ್ಬಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಒಂದು ಕುದಿ ಬಂದ ನಂತರ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊತೀರಲ್ಲ ಯಾವಾಗಲೂ ಅಷ್ಟೇ, ಪಲಾವ್ ಮಾಡುವಾಗ ಏನು ಒಂದು ಉದುರಾಗಿ ಚೆನ್ನಾಗಿ ಆಗಬೇಕು ಅಂದರೆ ನೀವು ಅದು ಒಂದು ಕುದಿ ಬಂದ ಮೇಲೆ ಆಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಸೀಟಿ ಹೊಡೆಸ್ಕೋಬೇಕು. ಆವಾಗ ಅದು ಉದುರಾಗಿ ಚೆನ್ನಾಗಾಗುತ್ತೆ. ನೋಡಿ, ಇದು ತುಂಬ ರೆಡ್ ರೈಸ್ ತುಂಬ ದಪ್ಪ ಅಕ್ಕಿ ಆಗಿರೋದ್ರಿಂದ ನಾನು ಇಲ್ಲಿ 3 ವಿಷಲ್ನ ಮಾಡಿಸ್ಕೊತಾ ಇದ್ದೀನಿ. 3 ವಿಷಲ್ನ ಹೊಡೆಸ್ಕೋಬೇಕು. ಓಕೆ, 3 ವಿಷಲ್ ಬಂದ ನಂತರ ಇದನ್ನು ನೀವು ವಿಷಲ್ ತೆಗೆದ್ಬಿಟ್ಟು ನೋಡಿದ್ರೆ ನೀಟಾಗಿ ಆಗಿರುತ್ತೆ. ನೋಡಿ ವೀಕ್ಷಕರೇ, ಇದು ತುಂಬ ಈಸಿ ಮತ್ತು ಸಿಂಪಲ್ ರೆಸಿಪಿ. ಆರಾಮಾಗಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದನ್ನು ನೋಡಿ, ಈ ಥರ ಆಗಿದೆ.
ನಾನು ಹೇಳಿದ್ನಲ್ಲ ನನಗೆ ಜ್ಯೂಸಿಯಾಗಿರೋದು ಇಷ್ಟ ಸ್ವಲ್ಪ, ಅದಕ್ಕೆ ನಾನು 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀವು ಒಂದು ಅರ್ಧ ಲೋಟ ಕಡಿಮೆ ಹಾಕ್ಕೊಂಡ್ರೆ ಆ್ಯಸ್ ಯೂಶ್ವಲ್ ನೀವು ಪಲಾವ್ ಹೇಗೆ ಮಾಡ್ತೀರೋ ಹಾಗಾಗುತ್ತೆ. ಈ ಥರ ಜ್ಯೂಸಿಯಾಗಿದ್ದರೆ ತುಂಬ ಟೇಸ್ಟಿಗೆ ಚೆನ್ನಾಗಿ ಅನಿಸುತ್ತೆ. ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ರೆಡ್ ರೈಸಲ್ಲಿ ಇನ್ನೂ ಏನಾದರೂ ರೆಸಿಪೀಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ಮಾಡಿ ತೋರಿಸ್ತೀನಿ. ಟೇಸ್ಟ್ ಅಂತೂ ತುಂಬ ಸೂಪರಾಗಿತ್ತು. ನನ್ನ ಮಗಳು ಬಂದು ಟೇಸ್ಟ್ ಮಾಡಿದ್ಲು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.